ಯಾವ್ದು ಇದು ಹೊಸ ಡ್ರೆಸ್? ಮೊದ್ಲು ನಾನು ಹೇಗ್ ಕಾಣಿಸ್ತಿದ್ದೀನಿ ಅಂತ ಹೇಳು. ನಿನ್ಗಿಂತ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಮಾಡೋ ಕೆಲಸ ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ತೀಯ. ಯಾರಿದು? ಚಂಪನ. ಅತ್ತೆ, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಮುದ್ದಾಗಿದ್ದೀಯಮ್ಮ. ನನ್ನ ಸೊಸೆ ಹೀಗೆ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಏನ್ ಮಾಡೋದು, ಅವತ್ತು ಛತ್ರದಲ್ಲಿ ನೀನು ಈ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ದಿದ್ರೆ ನಿನ್ನೆ ಮನೆ ತುಂಬಿಸ್ಕೊಂಡ್ಬಿಡ್ತಿದ್ದೆ. ನೀವೇನೋ ಮನೆ ತುಂಬಿಸ್ಕೊಳ್ಳೋದಕ್ಕೆ ತಯಾರಿದ್ದೀರಾ, ಆದ್ರೆ ನಿಮ್ ಮಗನೇ ಇನ್ನು ಮನೆ ತುಂಬಿಸ್ಕೊಳ್ಳೋದಕ್ಕೆ ತಯಾರಿಲ್ಲ. ಮನೆಗೆ ಬಂದು ಸೇರ್ಕೊಂಡಿದ್ದೀಯಾ ಅಂದ್ಮೇಲೆ ಇವತ್ತಲ್ಲ ನಾಳೆ ನನ್ನ ಮಗನ ಮನದಲ್ಲೂ ಸೇರ್ಕೊತೀಯ ನನ್ನ ಬಂಗಾಲ. ಏನ್ ಜಾಜಿ ಅವ್ರೆ, ಬರೀ ನೀರ್ ಕುಡಿತಾ ಇದೀರಾ? ಹೊಸ ಡಯಟಾ? ಇವತ್ತು ಸಿಕ್ಕಾಪಟ್ಟೆ ನೀರು ಕುಡಿಬೇಕು ಅನ್ಸ್ತದೆ, ಅದಕ್ಕೆ ಕುಡಿತಾ ಇದ್ದೀನಿ. ಚಂಪ ಮಿರಿ ಮಿರಿ ಮಿಂಚ್ಕೊಂಡು ತಮಗೆ ಫುಲ್ ನೀರ್ ಕುಡಿಸ್ತಾ ಇದ್ದಳ. ಎಷ್ಟು ನೀರು ಕುಡಿದ್ರು ಕರಳು ತಣ್ಣಗೆ ಆಗ್ತಾನೆ ಇಲ್ಲ. ಐಸ್ ಕ್ರೀಮ್ ತಂದ್ಕೊಡ್ಲಾ? ಐಸ್ ಕ್ರೀಮ್ ಇಂದ ಈ ಹೊಟ್ಟೆ ಉರಿ ತಣ್ಣಗಾಗಲ್ಲ. ಓಹೋ, ಏನ್ ಹೇಳಿ ಜಾಜಿ ಅವ್ರೆ, ಈ ಮನೆ ಕೆಲಸದವಳು ಯಾಕೆ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ಬೇಕು? ಅದು ಈ ಮನೇಲಿ ನನಗಿಂತ ಬ್ಯೂಟಿಫುಲ್ ಆಗಿ ಯಾರು ಕಾಣಿಸ್ಬಾರ್ದು. ಅಷ್ಟೇ ತಾನೇ, ಅವಳ ಮುಖದಿಂದ ಕಳೆ ಅನ್ನೋದನ್ನ ಕಿತ್ತಿ ಬಿಸಾಕದ್ರ ಆಯ್ತು. ನೀವು ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ಐಡಿಯಾ ಹಾಗೆ ಹೊರಗೆ ಬರುತ್ತೆ. ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ಲ. ವೇಟ್ ನೋಡು, ಒಟ್ನಲ್ಲಿ ಆ ಚಂಪ ಇದೆಲ್ಲ ಕಾಣಿಸ್ಬೇಕು, ಕೆಲಸದವಳು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ನೀವು ಸಣ್ಣ ಪುಟ್ಟ ಕಾರಣಗಳಿಗೆ ಅವಳಿಗೆ ಎಕ್ಕ ಚಿಕ್ಕಿ ಬೈತಾ ಇರಿ. ಬೈದ್ರೆ ಏನಾಗುತ್ತೆ? ಟೆನ್ಷನ್ ನಿಂದ ಅವಳ ಮುಖದಲ್ಲಿರೋ ಕಳೆ ಹಾಗೆ ಇಳಿದೋಗುತ್ತೆ. ಮೂಲೆಯಲ್ಲಿ ಮೂದವಿ ತರ ಬಿದ್ದಿರ್ತಾಳೆ. ಒಂದು ಈ ಐಡಿಯಾ ನಿಮ್ಗೆ ಹೊಳಿತು? ಪಾಂಡುರಂಗ ನಮ್ಮ ಮೂಲೆ ಗುಂಪು ಮಾಡಿರೋದೇ ಹೀಗೆ ಬೈದು ಬೈದು. ಚಾಚಿ ಅಕ್ಕ, ಪಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕದಲ್ಲಿ ಇರ್ಲಿ, ಮೊದ್ಲು ನನ್ನ ಡ್ರೆಸ್ ಹೇಗಿದೆ ಹೇಳಿ. ನಿನ್ ತಲೆ ಥರನೇ ಇದೆ. ಲೈಕ್ ನೀರ್ ತಗೊಂಬ ಅಂತ ಆಗ್ಲೇ ಹೇಳಿಲ್ವೇನೆ? ಯಾವಾಗ ಹೇಳಿದ್ರಿ? ನೀನ್ ಹೇಳ್ತಾ ಇದ್ದೀನಿ ತಾನೆ, ಹೋಗ್ ತಗೊಂಬರೆ. ಇಲ್ಲೇ ಇದೆಯಲ್ಲ, ಕುಡೀರಿ. ನನ್ಗೆ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ, ಕಾಫಿನೂ ಮಾತ್ರ ತಗೊಂಬ. ಮೊದ್ಲು ಕಾಫಿ ತಗೊಂಡ್ ಬರ್ಲಾ, ಮಾತ್ರೆ ತಗೊಂಡ್ ಬರ್ಲಾ? ಎರಡು ಒಟ್ಟಿಗೆ ತಗೊಂಬರೆ. ಹೋಗೆ ಬಂದು ಆ ಡ್ರೆಸ್ ನೋಡಕ್ಕೆ ಎಷ್ಟು ಚೆನ್ನಾಗಿದ್ಯೋ, ಅದನ್ನ ತೋರಿಸಿನೇ ನನ್ಗೆ ಹೊಟ್ಟೆ ಉರಿಸ್ತದಾಳೆ. ಇಂಥ ಡ್ರೆಸ್ಗಳು ಅವಳಿಗೆ ಎಲ್ಲಿ ಸಿಗುತ್ತೋ? ಆ ಪಾಂಡುರಂಗನೇ ಕೊಡ್ಸಿರ್ಬೇಕು. ಹೊಟ್ಟೆ ತಣ್ಣಗಾಯ್ತಾ? ಇಲ್ಲ. ತಗೊಳ್ಳಿ, ಇದು ಮಾತ್ರೆ, ಇದು ಕಾಫಿ. ಇದು ಒಂದು ಕಾಫಿನ ಒಳ್ಳೆ ಕಲ್ಗಚ್ಚಿದ್ದಾಗಿದೆ. ನಿಮ್ ಬಾಯ ಎಲ್ಲ ಕೆಟ್ಟ ಹೋಗಿರ್ಬೇಕು. ಚಂಪ, ನನಗೆ ಎದುರು ಜವಾಬ್ ಕೊಡ್ತೇನೆ. ಮನೆ ಕೆಲಸದವಳಾಗಿರ್ಬೇಕು. ಈ ರೀತಿ ಬಟ್ಟೆ ಹಾಕೊಂಡು ಮಹಾರಾಣಿ ತರ ಮೆರೆಯೋದಲ್ಲ. ನಾನ್ ಕೆಲಸದವಳಲ್ಲ, MSc ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ, ಮುಸ್ರೆ ತಿಕ್ಕೋದ್ ತಪ್ಪಲ್ವಲ್ಲ. ಇನ್ಮೇಲೆ ಮನೇಲಿ ಇರ್ಬೇಕಾರೆ ಒಂದ್ ಏಪ್ರಿಲ್ ತಗ್ಲಾಕೊಂಡಿರು. ಯಾಕೋ? ಮನೆಗೆ ಹೋಗೋರ್ ಬರೋರ್ಗೆ ನೀನ್ ಯಾರು ಅಂತ ಗೊತ್ತಾಗ್ಲಿ. ಮನೆ ಸೊಸೆ ಯಾರು ಅಂತ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ರಮೇಶ್, ಏನೇ ಚಂಪಾ ಬಾರೆ. ಏನು ಇದನ್ ಯಾರು ನಮ್ಮ ಅಜ್ಜಿ ತಗೊಂಡ್ ಹೋಗ್ತಾರ? ಹಬ್ಬ, ಈಗ ಹೊಟ್ಟೆ ಸ್ವಲ್ಪ ತಣ್ಣಗಾಯ್ತು. ಯಾಕೆ ಚಂಪಾ, ತುಂಬಾ ಬೇಜಾರಲ್ಲಿದ್ಯಾ? ಜಾತಿ ಅಕ್ಕ ನನ್ನ ಸುಮ್ನೆ ಬೈತಾ ಇದಾರೆ. ನಾನು ಹೊಸ ಡ್ರೆಸ್ ಹಾಕೊಂಡಿದ್ದೀನಲ್ಲ, ಅದಕ್ಕೆ ಅವ್ರಿಗೆ ಹೊಟ್ಟೆ ಉರಿ. ಹೊಟ್ಟೆ ಕೋಳಿ. ಅದು ಗುಬ್ಬಿ ಅಲ್ಲ, ಕರುಪು ಕಾಗೆ. ಚಂಪಚ ಮೇಲೆ ಏನ್ ಇದ್ದಕ್ಕಿದ್ದಂಗೆ ಇವತ್ತು ದಂಗೆ ಎದ್ದು ಬಿಟ್ಟಿದ್ಯಾ? ಯಾಕೆ, ನಾನ್ ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ? ಏನ್ ಬಿಡ, ನೋಡೋದಕ್ಕೆ ಹೈಬ್ರಿಡ್ ತೆಂಗಿನ ಮರದ ಬುಡ ಇದ್ದಂಗಿದ್ಯಾ? ಕಣ್ಣಿಗೆ ಕಾಣಿಸ್ಕೊಂಡ್ಬಿಡ್ತೀಯ. ಆದ್ರೆ ನಾನ್ ಹುಡುಕ್ತಾ ಇರೋದು ನಮ್ಮ ಹೆಂಡ್ರನ್ನ. ಯಾಕೋ ಏನೋ ಇವತ್ತು ಇಲ್ದಿರೋ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ವಾರದಲ್ಲಿ ಒಂದು ದಿನದ ಮಟ್ಟಿಗಾದ್ರೂ ಹೆಂಡತಿನ ಪ್ರೀತಿ ಮಾಡ್ಲೇಬೇಕು ಅಂತ ನಾನೀಗ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದೀನಿ. ನೀವು ಪ್ರೀತಿ ಮಾಡ್ಲೇಬೇಕು ಅಂತ ಟೈಮ್ ಟೇಬಲ್ ಹಾಕೊಂಡ್ರೆ ಆಗೋಗುತ್ತಾ? ಅವ್ರಿಗೆ ಎಲ್ಲ ದಿವಸನೂ ಭಾನುವಾರನೇ. ನಾನ್ ಬಿಡಬಾರ್ದಿದ್ದೀನಿ, ನನ್ನೇ ಮಾತಾಡ್ಸಿ. ನಾನೀಗ ಹುಡುಕ್ತಾ ಇರೋದು ನಮ್ಮ ಹೆಂಡ್ರನ್ನ. ಅವ್ರು ಸಿಕ್ಕ ಅವ್ರ ಜೊತೆ ಮಾತಾಡಾದ್ಮೇಲೆ ಬಿಡುವ ಅಂತ ಏನಾದ್ರು ಸಿಕ್ಕಿದ್ರೆ ನಿನ್ನು ಮಾತಾಡಿಸ್ತೀನಿ. ನೋಡಿದ್ಯಾ, ಈ ಮನೇಲಿ ನಾನು ಕರ್ಬೇವಿನ ಸೊಪ್ಪಾಗ್ಬಿಟ್ಟಿದ್ದೀನಿ. ಎಲ್ರಿಗೂ ಬೇಕು, ಆದ್ರೆ ಯಾರಿಗೂ ಬೇಡ. ಯೋಚನೆ ಮಾಡ್ಬೇಡ ಚಂಪ, ಇನ್ನೂ ಒಂದೊಳ್ಳೆ ಕಾಲ ಬರುತ್ತೆ. ಯಾವಾಗ? ನನ್ ಸಪ್ನೆಲ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ಈ ನಡುವೆ ನಮ್ಮ ಯಜಮಾನ್ರು ನನ್ನ ತುಂಬಾ ತಿರಸ್ಕಾರದಿಂದ ನೋಡ್ತಾ ಇದಾರೆ. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು ಅನ್ನೋದನ್ನ ಹೇಳು. ನಮ್ಮ ಯಜಮಾನ್ರು ನನ್ ಹಿಂದೆನೆ ಸುತ್ತಾ ಇರ್ಬೇಕು. ಜಾತಿ ಅವ್ರು ಕಂಡ್ರೇನೆ ಆಗ್ಬಾರ್ದು. ಅವ್ರಿಗೆ ಯಾವಾಗ್ಲೂ ಬೈತಾ ಇರ್ಬೇಕು. ಯಾವಾಗ್ಲೂ ನನ್ನೇ ಪ್ರೀತಿ ಮಾಡೋ ಹಾಗಾಗ್ಬೇಕು. ಹಾಗಾಗುತ್ತಾ? ಇದು ಸ್ವಲ್ಪ ಕಷ್ಟ ಆಗತ್ತೆ. ನಿನ್ ಮುಖ ನೋಡಿದ್ರೆ ಚಂಪಾ ಅಂತ ಗೊತ್ತಾಗುತ್ತೆ, ಅವ್ರ ಮುಖ ನೋಡಿದ್ರೆ ಜಾಜಿ ಅಂತ ಗೊತ್ತಾಗುತ್ತೆ. ನಮ್ ಬಾಸ್ಗೋ ಜಾಜಿ ಬೇಕು, ನೀನ್ ಬೇಡ. ನಾನ್ ಯಾಕೆ ಬೇಡ ಅವ್ರಿಗೆ? ಹೆಂಡತಿನ ಹೊಲಿಸ್ಕೋಬೇಕು ಅಂತ ನಮ್ ಬಾಸ್ ಹಠ ಮಾಡ್ತಿದಾರಲ್ಲ, ಇದು ಬದಲಾಗ್ಬೇಕು. ಅವರು ನನ್ನನ್ ಮಾತ್ರ ಇಷ್ಟಪಡೋ ಹಾಗೆ
ಹಾಗಾಗ್ಬೇಕು. ಹಾಗಾಗತ್ತಾ? ಹಾಗಾದ್ರೆ ನೀನ್ ಜಾಜಿ ಹಾಗೆ ಬದ್ಲಾಗ್ಬೇಕು. ಅದು ಸಾಧ್ಯನಾ? ಯಾರಾದ್ರೂ ಮಾಟಗಾತಿ ಸಿಕ್ಕಿದ್ರೆ ನಿನ್ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊ, ಅವ್ರು ನಿಮ್ಮಿಬ್ಬರನ್ನ ಬದಲಾಯಿಸ್ತಾರೆ. ಓಹೋ, ಪರಕಾಯ ಪ್ರವೇಶ. ಅವ್ರ ಮುಖ ನನ್ಗೆ, ನನ್ ಮುಖ ಅವ್ರಿಗ. ಹಾಗ್ ಮಾಡಿದ್ರೇನೆ ನಿಮ್ ಯಜಮಾನ್ರು ನಿನ್ ಹಿಂದಿಂದನೆ ಸುತ್ತ ನಿನ್ನ ಖುಷಿ ಪಡಿಸ್ತಾರೆ. ಮಾಟಗಾತಿ ಮಾಯಾವಿ ಹೇರಂಬ ಬಾಯಿಲಿ. ರಂಬ ಅಂತ ಕರ್ದಿದ್ ನನ್ನನ್ನ. ನನ್ನಿಂದ ಏನಾಗ್ಬೇಕು? ಮಂಗನ ಸಿಂಗ ಮಾಡ್ತೀನಿ, ಸಿಂಗನ ಮಂಗ ಮಾಡ್ತೀನಿ. ಕೇಳು. ಅಂದ್ರೆ ನಿನ್ ಮಾಟಗಾತಿನ? ನಾನ್ ನೋಡಿದ್ರೆ ಗೊತ್ತಾಗಲ್ವಾ? ಹೇಳು. ನನ್ನ ಹೆಸರು ಚಂಪಾಕಲಿ ಅಂತ. ನಾನು ಈಗ ಹೇಳೋ ವಿಷಯನ ನೀನ್ ಯಾರ ಹತ್ರನೂ ಹೇಳ್ಬಾರ್ದು. ಹೇಳಲ್ಲ. ಅದು ನನ್ ಮನ್ಸಲ್ಲಿ ಏನಿದೆ ಅಂದ್ರೆ. ಒಂದ್ ನಿಮಿಷ ಇರು. ನನ್ ಕಣ್ಣಲ್ಲೇ ಕಣ್ಣಿಟ್ಟು ನೋಡು. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಒಬ್ಬ ಸುಂದರವಾದ ಹುಡುಗ ಕಾಣ್ತಾ ಇದ್ದಾನೆ. ಮೀಡಿಯಂ ಮೈಕಟ್ಟು, ಸಿಕ್ಕಾಪಟ್ಟೆ ಚುರುಕು. ಹೆಸರು ಪಾಂಡುರಂಗ ಅಂತ. ಹೌದು ಹೌದು. ಅವನನ್ನ ನೀನು ಪಟಾಯಿಸ್ಬೇಕು ಅಂತಿದ್ಯಾ? ನಿನ್ನವನಾಗ್ ಮಾಡ್ಕೋಬೇಕು ಅಂತಿದ್ಯಾ? ನಿನ್ನ ಅವನು ಎಲ್ಲಾ ಕಡೆ ಸುತ್ತಾಡಿಸ್ಬೇಕು ಅಂತಿದ್ಯಾ? ಅವನಿಗೆ ಮದ್ವೆ ಆಗಿದೆ. ಅವನ್ 3 ಹೊತ್ತು ಅವ್ನ ಹೆಂಡತಿಯಿಂದನೇ ಸುತ್ತಾ ಇರ್ತಾನೆ. ಆ ದೃಶ್ಯ ಬದಲಾಗ್ಬೇಕು ಅಂತಿದ್ಯಾ? ಹೌದು. ಅವರು ಅವ್ರ ಹೆಂಡತಿ ಮಾತನ್ನ ಕೇಳ್ಬಾರ್ದು, ನನ್ ಮಾತಿನೇ ಕೇಳ್ತಾ ಇರ್ಬೇಕು. ನನ್ ಹಿಂದಿನೇನೆ ಸುತ್ತಾ ಇರ್ಬೇಕು. ಇದ್ ಸಾಧ್ಯನಾ? ಎಲ್ಲಾರು ಸಾಧ್ಯ ಆಗತ್ತೆ. ಒಂದ್ ನಿಮಿಷ ಇರು. ಓಂ ಭ್ರೀಂ ಭ್ರೂಂ. ತಗೋ, ತಿನ್ನು. ಇದ್ರಲ್ಲಿ ಯಾರು ಯಾವ್ದನ್ ಬೇಕಾದ್ರೂ ತಿನ್ಬೋದು. ಅವಳು ನೀನಾಗ್ತಾಳೆ, ನೀನು ಅವಳಾಗ್ತಾಳೆ. ಈಗಿನ ಕಾಲದಲ್ಲಿ ಇದೆಲ್ಲ ಸಾಧ್ಯನಾ? ನಾವು ಮಾಟಗಾತಿರು. ನಾವ್ ಯಾವತ್ತೂ ಹೇಳಿದ್ ಸುಳ್ಳಾಗಿಲ್ಲ, ಮುಂದೆ ಸುಳ್ಳಾಗೋದೂ ಇಲ್ಲ. ಸರಿ, ದುಡ್ಡು ಎಷ್ಟಾಗುತ್ತೆ? ನಾವು ದುಡ್ಡುಗೆ ಆಸೆ ಪಡೋ ದ್ರಾಬೆಗಳಲ್ಲ. ನನ್ನಿಂದ ನಿನಗೆ ಒಳ್ಳೇದಾದ್ರೆ ಆ ದೇವ್ರು ನನ್ನ ಮೆಚ್ತಾನೆ. ತಗೊಂಡೋಗು. ಥ್ಯಾಂಕ್ಸ್. ಏನು ಚಂಪ ಇದ್ದಕ್ಕಿದ್ದಾಗೆ ಇಷ್ಟೊಂದು ಖುಷಿ ಆಗ್ಬಿಟ್ಟಿದ್ದಾಳೆ. ಅವಳ ಈ ಖುಷಿ ಎಲ್ಲಿಂದ ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿಂದ ಆದ್ರೂ ಬಲಲಿ ನಿನಗೇನು? ಜಾಜಿ ಅವರು ಈ ಮನೆಯಲ್ಲಿ ಅವ್ರನ್ನ ಬಿಟ್ರೆ ಇನ್ಯಾರು ಖುಷಿಯಾಗಿರ್ಬಾರ್ದು ಅಂತ ಅಪ್ಪಣೆ ಹೊರಟಿದ್ದಾರೆ. ಅವಳ ಅಪ್ಪಣೆನ ನೀನು ಫಾಲ್ಸು, ನಾನ್ ಫಾಲ್ಸ್ ಅಂತ. ನೀನ್ ಅದನ್ನ ತಗೊಂಡೆ? ತಿನ್ನಕ್ಕೆ ಅಂತ ತಗೊಂಡೆ. ಅದು ದೇವ್ರಿಗೆ ಅಂತ ಇಟ್ಟಿರೋದು. ನೀನೇನಾದ್ರು ತಿಂದ್ರೆ ಮೈ ಎಲ್ಲ ಗಟ್ಟಿ ಆಗ್ಬಿಡುತ್ತೆ. ಹಂಗಿದ್ರೆ ಬೇಡಪ್ಪ. ಜಾಜಿ ಅಕ್ಕ, ಜಯಮ್ಮ ಮುಗಿತಾ? ಎಸ್. ನನಗಿಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೀನು ನನಗೆ ಈ ಮಾತು ಹೇಳ್ತಾ ಇದ್ಯಾ? ನಾನು ಅಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲರೂ ಹೇಳ್ತಾ ಇದಾರೆ. ಏನಂತ? 2-3 ದಿನದಿಂದ ಜಾಜಿ ಅವರು ತೆಳ್ಳಗೆ ಸಪೂರ ಆಗ್ಬಿಟ್ಟಿದ್ದಾರೆ. ನೋಡೋದಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಅವ್ರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ದೆ ಅಂತ ಹೇಳ್ಬಿಡು. ಡಾಕ್ಟರ್ ಹೇಳಿದ್ರು ದಿನಕ್ಕೆ ಒಂದು ಹಣ್ಣು ತಿಂದ್ರೆ ಡಾಕ್ಟರ್ ಹತ್ರ ಬರೋದೇ ಇಲ್ವಂತೆ. ಅದಕ್ಕೆ ತಂದಿದ್ದೀನಿ. ಇದನ್ನ ನೀವೊಂದು ತಿನ್ನಿ, ನಾನೊಂದು ತಿಂತೀನಿ. ಏನೋ ಚಂಪಾ, ಬರ್ತಾ ಬರ್ತಾ ಒಳ್ಳೆ ಬುದ್ಧಿ ಕಲಿತಾ ಇದೆಯಾ? ಇನ್ಮೇಲೆಲ್ಲ ಒಳ್ಳೆ ಬುದ್ಧಿನೇ. ವೆರಿ ಗುಡ್, ಕೀಪ್ ಇಟ್ ಅಪ್. ಮಾತುಗಾತಿ ಕಟ್ ಹಣ್ಣಿಂದ ನಾನು ಚಾಚಿ ಆಗ್ಬಿಟ್ಟೆ. ನಮ್ಮ ಯಜಮಾನ್ರ ಜೊತೆ ಇನ್ಮೇಲೆ ಆರಾಮಾಗಿರ್ತೀನಿ. ಯಾರು ಅಡ್ಡ ಬರ್ಲಿ ಕೈಕಾಲು ಮುರ್ದು ಬಿಡ್ತೀನಿ. ಬೆಳಗ್ಗೆನೆ ಕಸ ಗುಡ್ಸಿದೆ. ಈಗ ನೋಡಿದ್ರೆ ಇಷ್ಟೊಂದು ಕಸ ಹಾಕಿದ್ದಾರೆ. ಹೀಗೆ ಮಾಡ್ತಾ ಇದ್ರೆ ನಂಗೆ ಈ ಮನೇಲಿ ಕೆಲಸ ಮಾಡಕ್ ಆಗಲ್ಲಪ್ಪ. ಯಜಮಾನ್ರಿಗೆ ಹೇಳ್ಬೇಕಾಗತ್ತೆ. ನೀನು ಈ ಮನೆ ಕೆಲ್ಸದವಳು, ಅಂಡರ್ಸ್ಟ್ಯಾಂಡ್? ನಾನು ಕೆಲಸದವಳಲ್ಲ. MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನು ಮುಸ್ಲೆ ತಿಕ್ಕೋದ್ ತಪ್ಪಲ್ವಲ್ಲ. ಒಂದ್ಸಲಿ ಅಲ್ಲ, 2 ಸತಿ ಅಲ್ಲ, ಕಸ ಬಿದ್ದಾಗೆಲ್ಲ ಸ್ವೀಟ್ ಮಾಡ್ತಾನೆ ಇರ್ಬೇಕು. ಏನ್ರಿ ನಂಗೆ ರೋಪ್ ಹಾಕ್ತೀರಾ? ಮಾಡಲ್ಲ. ಮಾಡದೇ ಇದ್ರೆ 2 ಬಿಡ್ಬೇಕಾಗತ್ತೆ. ಎಲ್ಲಿ ಬಿಡಿ ನೋಡೋಣ. ಏನು ಯಜಮಾನ್ರೆ? ಜಾಜಿ ಚಪ್ಪಲ್ ತಿಂದಿಯವರೇ, ತಾವು ನನ್ನನ್ನ ಏನು ಯಜಮಾನ್ರೆ ಅಂತ ಕರೆದ್ರು. ಯಾಕೆ ನಾನು ಕರಿಬಾರ್ದಾ? ಇದೇನ್ರಿ ಸೊಂಟ ಬೇರೆ ಬಳಕಿಸ್ತಾ ಇದ್ದೀರಾ? ಅವಳೊಬ್ಳಿಗೆ ಸೊಂಟ ಅಲ್ಲಾಡ್ಸಕ್ ಬರೋದು. ಅಭಿ, come this side. ಏನೇ ಯಾಕೆ ನಿನ್ ನಾಲ್ಗೆ ಉದ್ದ ಆಗ್ತಾ ಇದೆ? ಏನೇ ಗೀನೆ ಅಂತ ಏಕವಚನದಲ್ಲಿ ಮಾತಾಡ್ಸ್ಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ನಿನ್ನ ಪಿತ್ತ ನೆತ್ತಿಗೇರಿದೆ ಅನ್ಸುತ್ತೆ. ಅದನ್ನ ಆದಷ್ಟು ಬೇಗ ಇಳಿಸ್ತೀನಿ. ಏನು ಯಜಮಾನ್ರೆ, ನಾವಿಬ್ರು ಅಕ್ಕಪಕ್ಕ ಕುತ್ಕೊಂಡು ಮಾತಾಡೋಣವಾ? ನೀವು ಕರೆಯೋದು ಹೆಚ್ಚು, ನಾನು ಬರೋದು ಹೆಚ್ಚು. ನಡುವೆ ಹೋಗೋಣ. ಏನು ಯಜಮಾನ್ರೆ, ನಾನು ಈ ಪಕ್ಕ ಕುತ್ಕೊಳ್ಳ?
ಏನ್ ಪ್ರಶ್ನೆ ಅಂತ ಕೇಳ್ತಾರೆ ಬರಲ್ಲ ಕೂತ್ಕೊಂಡ್ರೆ ಏನು ಯಜಮಾನ್ರೆ ಹೀಗೆ ಸುಮ್ನೆ ಕೂತಿದ್ದೀರಲ್ಲ ಹೊಗಳ್ಬಾರ್ದ ಬಯಸದೇ ಬಂದ ಭಾಗ್ಯ ಸೂಪರ್ ಮೂನ್ ಬಂದಿದ್ದ ಆಗ ಎಫೆಕ್ಟ್ ಆಗ್ತಾ ಇರೋದು ಈಗ ಇಲ್ವೇ ಆ ನಮ್ಮ ಸೂಪರ್ ಮೂನ್ಗೆ ಶತಕೋಟಿ ದಂಡಾಲು ರೀ ಈಗ ನಾನು ನಿಮ್ಮನ್ನ ಹೊಗಳು ಬಿಡ್ತೀನಿ ಕಣ್ರಿ ಕಣ್ಣು ಕಾಶ್ಮೀರ ಮೂಗು ಮುರುಡೇಶ್ವರ ಬಾಯಿ ಬೊಂಬಾಯಿ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಇಂಡಿಯಾ ಟೂರು ಕಣ್ರಿ ಈ ನಿಮ್ಮ ಗಲ್ಲ ರಸಗುಲ್ಲ ಅವಳದ ತುಟಿ ಸಿಂಹದ ಕಟಿ ಮಾಡ್ಬಿಡ್ತೀನಿ. ಚಾಕು ಕತ್ರಿ ಅಡ್ಗೆ ಬಂದಿದೆ ಅಭಿ ದಿಸ್ ಇಸ್ ಟೂ ಮಚ್. ಏ ಚಂಪ ಚಮ್ಮಿಲೆ ಇನ್ನೊಂದ್ಸಲ ಹಬ್ಬಿ ಗಿಬ್ಬಿ ಅಂದ ನೆಲದಲ್ಲಾಕ್ ಮುಚ್ಚು ಬಿಡ್ತೀನಿ ನೀವ್ ಹೇಳ್ರಿ ಏನು ಯಜಮಾನ್ರೆ ನಾವಿಬ್ರು ಗಂಡ ಹೆಂಡತಿ ನಮ್ಮಿಬ್ರ ಮಧ್ಯೆ ಬಹುವಚನ ಯಾಕೆ ಏಕವಚನದಲ್ಲೇ ಮಾತಾಡ್ಸಿ ಶಿವನೇ ಇದೇನು ಅದೃಷ್ಟವೋ ದುರಾದೃಷ್ಟವೋ ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ ಏನು ಯಜಮಾನ್ರೆ ಬರ್ತಾ ಬರ್ತಾ ಅವಳದು ತರಲೆ ಜಾಸ್ತಿ ಆಯ್ತು ಮೊದ್ಲು ಅವಳನ್ನ ಮನೆಯಿಂದ ಬಿಟ್ಟು ಓಡಿಸಿ ಅದು ನೋಡಿ ಜಾಸ್ತಿ ಜಂಪಲ್ದಿನಿ ಅವರೇ ನೀವಿಬ್ಬರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಅವಳು ರಸಗುಲ್ಲ ಆದ್ರೆ ನೀವು ತೋಟಪುಟ್ಟು ಯಾವುದನ್ನು ಓಡಿಸಲಿ ಯಾವುದನ್ನು ಬಿಡಲಿ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಆಮೇಲೆ ಓಡಿಸ್ತೀನಿ ಏನು ಯಜಮಾನ್ರೆ ನಾನು ಈ ರೀತಿ ನಿಮ್ ಪಕ್ಕ ಹೀಗ್ ಕುತ್ಕೊಂಡು ಮಾತಾಡ್ತಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನಮಗೂ ಇಷ್ಟು ದಿನ ಕಾದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಅಭಿ ನನ್ ಕಣ್ ಮುಂದೆನೆ ಅವಳ ಪಕ್ಕದಲ್ಲಿ ಕೂಡಿಸ್ಕೊಂಡು ಚಕ್ಕಂದ್ ಆಡ್ತಾ ಇದ್ರಲ್ಲ ನಿಮ್ಗೆ ಕ್ಷೇಮ ಆಗಲ್ಲ? ಗಂಡ ಹೆಂಡತಿ ಪಕ್ಕ ಪಕ್ಕ ಕೂತ್ಕೊಂಡು ಮಾತಾಡುವಾಗ ಮಧ್ಯದಲ್ಲಿ ನಿಂದೇನೆ ವರತ ಹೋಗೆ ಸುಮ್ಮನೆ ಕತ್ತೆ ನನ್ನೇ ಡಾಂಕಿ ಅಂತೀರಾ? ಮಾಡ್ತೀನಿ ಸರಿ. ಏನೈತೆ ಚಂಪಾ? ಯಾವಳೆ ಅವಳು? ನಾನು ಈ ಮನೆ ಸೊಸೆ. ಈ ಮನೆಯಲ್ಲಿ ನನ್ ಮಾತೆ ನಡಿಬೇಕು. ಮನೆ ಕೆಲಸದವರೆಲ್ಲ ಮಾರಾಣಿ ಪಟ್ಟ ಕೆರೆದ್ರೆ ದೇವ್ರೇ ಗತಿ. ಪಲ್ಲು ಡೋಂಟ್ ಟಾಕ್ ರಬೇಶ್. ಯಾವಳೆ ಕೆಲ್ಸದವಳು? ಅಲ್ಲಿ ನೋಡು ನಿಮ್ ಅಣ್ಣ ಮಾಡ್ತಾ ಇರೋ ಕೆಲ್ಸ ನೋಡು. ಅದ್ ಸರಿನಾ? ಹೋಗ್ ಸ್ವಲ್ಪ ಬುದ್ಧಿ ಹೇಳು. ಬುದ್ಧಿ ಹೇಳ್ಬೇಕಾಗಿರೋದು ನಮ್ಮ ಅಣ್ಣಂಗಲ್ಲ ತಾಯಿ ನಿನಗೆ. ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಯಾರ ಮೇಲೆ ನಿನ್ ಕೈ ಮಾಡ್ತಾ ಇರೋದು ಕತ್ತೆ ಬದ್ದು ನೀನು ನಂಗೆ ಡಾಂಕಿ ಅಂತ್ಯಾ? ಇನ್ನೊಂದ್ಸತಿ ಮಸಾಲೆ ದೋಸೆ ಮನೆ ಕೇಳ್ಕೊಂಡ್ ನಂತರ ಬಾ ಸರಿಯಾಗಿ ಕೊಡ್ತೀನಿ. ನಾನ್ ನಿನ್ನ ಹತ್ರ ಯಾವಾಗ್ಲೂ ಮಸಾಲೆ ದೋಸೆ ದುಡ್ಕೊಂಡೆ ಬದ್ದು ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಏನು ಮಾಡ್ಬಿಡ್ತೀಯಾ? ಏನ್ ಮಾಡ್ತೀನಾ? ಅಣ್ಣಯ್ಯ, ಅಣ್ಣಯ್ಯ. ಏ ಚಂಪ ಚಮ್ಮಿಲಿ ನನ್ನ ದೇವರು ಕೊಟ್ಟ ತಂಗಿ ಮೇಲೆನೆ ಕೈ ಮಾಡ್ತೀಯ ನೀನು ತಿರುಗ ಈ ಕಡೆ ಅಬ್ಬಿ ಏನು ಯಜಮಾನ್ರೆ ಬನ್ನಿ ರೂಮ್ಗೆ ಹೋಗಿ ಮಾತಾಡೋಣ ಈ ಮನೆಯಲ್ಲಿ ಗಂಡ ಹೆಂಡತಿನ ಒಟ್ಟಿಗೆ ಸಂತೋಷವಾಗಿ ಇರಕ್ಕೆ ಬಿಡ್ತಾ ಇಲ್ಲ ಅವಳು ನಮ್ಮ ಯಜಮಾನ್ರನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾಳೆ ನಮ್ಮ ಯಜಮಾನ್ರನ್ನ ನಾನು ಹಳ್ಳಿ ಕರ್ಕೊಂಡು ಹೋಗ್ಬಿಡ್ತೀನಿ ಏನಾಗಿದೆಯಾ ಇವಳಿಗೆ? ಮೊದಲೆಲ್ಲ ಹಬಿ ಅಂತಿದ್ಲು, ಈಗ ಯಜಮಾನ್ರೇ ಅಂತ ನುಳಿತಾಳ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಲೆಸ್ಮಿ ಏನಾಗಿದೆಯಾ ನಿನಗೆ? ನನ್ಗೇನಾಗಿದೆ ಧಾಡಿ? ನಾನು ಈ ಮನೆ ಸೊಸೆ. ಎಲ್ರು ಈ ಮನೆ ಸೊಸೆ ಮಾತನ್ನೇ ಕೇಳ್ಬೇಕು. ನನ್ನ ಮಾತ್ ಮೀರಿ ಏನು ಮಾಡೋ ಹಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಇವಳಿಬ್ಬರಿಗೂ ನಿಜವಾಗೂ ತಲೆ ಕೆಟ್ಟಿದೆ. ನಮ್ಮಿಬ್ಬರಿಗೂ ತಲೆ ಕೆಡಕ್ ಮುಂಚೆ ಡಾಕ್ಟರ್ನ ಕರೆಸ್ಬಿಡು. ವಾಟ್ ಡಾಕ್ಟರ್ ಹಾಗೆ ನೋಡ್ತಾ ಇದೀರಾ? ನನ್ನ ಫೇಸಲ್ಲಿ ಮಂಕಿ ಕುಣಿತಾ ಇದ್ಯಾ? ಏನಿಲ್ಲಮ್ಮ ಚೆಕ್ ಮಾಡ್ಬೇಕು ಅದಕ್ಕೆ ನೋಡ್ತಾ ಇದ್ದೆ. ಚೆಕ್ ಮಾಡ್ಬೇಕಾಗಿರೋದು ನನ್ನಲ್ಲ. ತಲೆ ಕೆಟ್ಟಿರೋದು ಅವಳಿಗೆ. ಅವಳಿಗೆ ಹೋಗಿ ಚೆಕ್ ಮಾಡಿ. ಆಯ್ತಾಯ್ತು ಅವಳನ್ನು ಚೆಕ್ ಮಾಡ್ತೀನಿ. ಮೊದಲು ನೀನ್ ಚೆಕ್ ಮಾಡ್ಬೇಕಷ್ಟೇ. ಏನಾಗಿದೆ? ನನಗೇನಾಗಿದೆ? ಈ ಮನೆಯಲ್ಲಿ ಯಾರು ನನ್ನ ಹಬಿ ಜೊತೆ ಸಂಸಾರ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ. ನಾನು ಈ ಮನೆ ಸೊಸೆ. ಎಲ್ಲ ಮಾತಾಡಬಾರ್ದಮ್ಮ. ವೈ? ನೋಡಮ್ಮ ಈ ಸೆಟಪ್ಗಳೇ ಬೇರೆ, ಒರಿಜಿನಲ್ ಗೆಟಪ್ಪೇ ಬೇರೆ. ಹಾಗಿದ್ರೆ ನನ್ನ ಹಬಿ ನನ್ ಕೊಡ್ಸ್ಕೊಡಿ. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ನಾನೇನೋ ಬಂದು ಒಂದು 10 ನಿಮಿಷ ಚೆಕ್ ಮಾಡಿ 150 ರೂಪಾಯಿ ಇಸ್ಕೊಂಡು ಹೋಗ್ತೀನಿ ಅಷ್ಟೇ. ನಾನ್ ನಿಮಗೆ 1000 ರೂಪೀಸ್ ಕೊಡ್ತೀನಿ. ನನ್ನ ಹಬಿ ನನಗೆ ಸಿಗೋ ಹಾಗೆ ಮಾಡಿ. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಓ ಪಾಂಡ್ರಂಗ ಬರ ಇಲ್ಲಿ. ಏನಯ್ಯ ನಿನ್ನ ಲೀಲೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಡಾಕ್ಟ್ರೆ. ನಮ್ಮ ಮೆಂಡ್ರಿಗೆ ನಮ್ಮ ಮೇಲೆ ಇದ್ಕಿದ್ದಂಗೆ ಪ್ರೀತಿ ಬಂದ್ಬಿಟ್ಟಿದೆ. ನನ್ನನ್ನು ಯಜಮಾನ್ರೆ ಅಂತ ಕರೆಯಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಅದನ್ನ ನೋಡಿ ಇವಳಿಗೆ ಹೊಟ್ಟೆ ಕಿಚ್ಚು ಬಂದು ಇವಳು ನನ್ನ ಹೆಂಡತಿ ತರ ಆಡಕ್ಕೆ ಶುರು ಮಾಡಿ. ಹಬಿ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬಾಯ್ ಫ್ರೆಂಡ್ ತರ ಇರಿ. ಒಂದು ಬಿಟ್ಟ ಅಂದ್ರೆ ಹಬಿ ಡೋಂಟ್ ಟಾಕ್ ರಬೇಶ್. ಓ ಅವಳಿಗೇನೋ ತಲೆ ಕಿಟ್ಟಿದೆ, ನೀನು ಹಾಗೆ ಆಗ್ತಿದ್ಯಾ? ಡಾಕ್ಟರ್ ಮೈಂಡ್ ಯುವರ್ ಟಂಗ್. ಆಯ್ತಮ್ಮ ಆಯ್ತಾಯ್ತು. ತಲೆನಲ್ಲಿರೋ ಸ್ವಿಚ್ ಬೋರ್ಡ್ ಕಂಪ್ಲೀಟ್ ಹಾಳಾಗಿ ಹೋಗಿದೆ. ರೀವೈರಿಂಗ್ ಮಾಡಬೇಕು, ಫ್ರೆಶ್ ಆಗಿ ಫ್ಯೂಸ್ ಹಾಕ್ಬೇಕು. ಇಲ್ಲ ಅಂತ ಅಂದ್ರೆ ಇವಳು ಮಾಡೋ ಅಡುಗೆ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಅಷ್ಟೇ. ನಾನೇ ಅಡುಗೆ ಮಾಡ್ಬೇಕು ಅದಕ್ಕೆ ಅಂತ ಬಂದಿದ್ದಾಳಲ್ಲ ನುಲಿಯೋ ಸಿಂಗಕ್ಕ. ಅವಳು ಮಾಡಿ ಹಾಕ್ತಾಳೆ ಬಿಡಿ. ಅಲ್ಲಮ್ಮ ನೀನ್ ಈ ಮನೆಗೆ ಬಂದಿರೋದು ಅಡುಗೆ ಮಾಡೋಕ್ ತಾನೆ? ಸೌತ್ ಲಿರಿಕ್ಸ್ ಬಿಟ್ಟ ಅಂದ್ರೆ ತಲೆ ಚಿಪ್ಪ ಹಂಗೆ ಎಗ್ರೋಗ್ಬಿಡ್ಬೇಕು. ಏನ್ ಡಾಕ್ಟರ್ ಹೇಳ್ತಾರಲೆ ನಿನ್ ಜಾಗಕ್ಕೆ ಇನ್ನೊಂದು ಅರ್ಜಿ ಬಂದಿದ್ಯಮ್ಮ. ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಕಾಲ್ ಮುರಿದು ಕಂಬಳಿ ಹೊದಿಸ್ಬಿಡ್ತೀನಿ ಅಷ್ಟೇ. ನನ್ನ ಹಬಿ ತಂಟೆಗೆ ಯಾರು ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಏನೇ ಮಾಡ್ತೀಯಾ? ಏನ್
ಮಾಡ್ತೀನೋ ಅಯ್ಯೋ ಇಬ್ರು ಕಿತ್ತಾಡ್ತಾ ಇದ್ದಾರೆ ಬಿಡ್ಸಯ್ಯ. ಕಿತ್ತಾಡ್ಲಿ ಬಿಡಿ ಡಾಕ್ಟ್ರೆ, ಕೊನೆನಲ್ಲಿ ಯಾರು ಉಳ್ಕೋತಾರ ಅವ್ರನ್ನ ನಾನು ಹೆಂಡತಿ ಅನ್ಕೋತೀನಿ. ಪಾಂಡುರಂಗ ಗಂಡುಗಲಿ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನಿನ್ ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳು. ಅವಳಿಬ್ರು ನಾಯಿ ತರ ಕಚ್ಚಾಡ್ತಾ ಇದ್ದಾರೆ, ಸುಮ್ಮನೆ ಇದೆಯಲ್ಲೋ ಡಾಕ್ಟ್ರೆ. ಇದೇನು ಮನೇನೋ ನಲ್ಲಿ ಕಟ್ಟೆನಾ? ಅವರು ನನ್ನ ಹಬಿ, ನನಗ್ ತಾಳಿ ಕಟ್ಟಿರೋದು. ತಾಳಿ ಎಲ್ಲಿದೆ? ಬ್ಯಾಂಕ್ ಲಾಕರ್ ಎಲ್ಲಿದೆ? ಎಲ್ಲ ಸುಳ್ಳು. ಅವರು ನನ್ನ ಯಜಮಾನ್ರು, ಹಾರಿಸ್ಕೊಂಡು ಹೋಗಕ್ಕೆ ನಾನ್ ಬಿಡಲ್ಲ. ಪಾಂಡುರಂಗ ಬೈ, ಈ ಚಂಪಾಗೆ ಮೊದಲಿಂದ ನಿನ್ ಮೇಲೆ ಪ್ರೀತಿ ಇತ್ತಾ? ಅದು ಇತ್ತು ಸರ್. ಹಾ, ಆ ಪ್ರೀತಿನೇ ಹೆಚ್ಚಾಗಿ ಹುಚ್ಚು ಕೆರಳಿ ಈ ರೀತಿ ಆಗ್ತಾ ಇರೋದು. ನಮ್ಮ ಹೆಂಡ್ರಿ ಕಿದ್ದಂಗೆ ನಮ್ಮ ಮೇಲೆ ಅತಿಯಾಗಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಇವ್ರು ಹುಚ್ಚು ನೋಡಿ ಅವ್ರು ಹುಚ್ಚು ಕೆರಳಿ ಈ ರೀತಿ ಆಗ್ತಾ ಇದ್ದಾರೆ. ಇದಕ್ಕೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರೆ. ಈ ಕಾಯಿಲೆಗೆ ರೆಮಿಡಿ ಅಂತ ಏನು ಇಲ್ವಾ ಡಾಕ್ಟ್ರೆ? ಇದೇ ನೈಸಾಗಿ ಮಾತಾಡ್ಬೇಕು ಅಷ್ಟೇ. ಒಂದ್ ವೇಳೆ ಚಂಪ ನೈಸ ಮಾತಾಡಿದಾಗ ನೀವು ನೈಸ ಮಾತಾಡಿ, ಜಾಜಿ ಅವ್ರು ನೈಸ ಮಾತಾಡಿದಾಗ ನೀವು ನೈಸ ಮಾತಾಡಿ. ನಿಮ್ಗಂತೇನು ತಿಳ್ಕೊಳ್ಳೋದು? ಡಾಕ್ಟ್ರೆ, ಈಗ ಅಪ್ಪಿ ತಪ್ಪಿ ಇಬ್ಬರಿಗೂ ಒಟ್ಟಿಗೆ ಪ್ರೀತಿ ಬಂದ್ಬಿಟ್ಟು ಇಬ್ರು ಒಟ್ಟಿಗೆ ಮಾತಾಡ್ಸಕ್ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ? ಇಬ್ಬರನ್ನು ಬಿಟ್ಟಾಕ್ಬಿಟ್ಟು ಏಕನಾದ ಮಿಟ್ಕೊಂಡು ಎಲ್ಲಾಪುರಕ್ಕೂ. ಇವಳು ಜಾಜಿ, ಇವಳು ಚಂಪ. ಈ ಜಾಜಿ ಚಂಪನ್ ತಲ ಆಡ್ತಾಳೆ, ಈ ಚಂಪ ಜಾಜಿ ತಲ ಆಡ್ತಾಳೆ. ಈಗ ಇಬ್ಬರಲ್ಲೂ ಕೋಳಿ ಜಗಳ ಶುರುವಾಗಿದೆ. ಯಾರ ಜುಟ್ಟು ಉಳಿಯುತ್ತೋ ದೇವಳಿಗೆ ಗೊತ್ತು. ಯಾರ ಜುಟ್ಟು ಗಟ್ಟಿಯಾಗಿರುತ್ತೋ ಅವ್ರ ಜುಟ್ಟೆ ಉಳಿಯುತ್ತೆ. ಸ್ವಲ್ಪ ಸುಮ್ಮನೆ ರಂಗತ್ತೆ, ಇದಕ್ಕೆ ಮನೋರೋಗ ಅಂತಾರೆ. ನೀವು ಆಪ್ತ ಮಿತ್ರ ಫಿಲಮ್ ನೋಡಿದಿರಲ್ವಾ, ಅನ್ನಿಯನ್ ಫಿಲಮ್ ನೋಡಿದಿರಲ್ವಾ, ಇವರಿಬ್ರು ಹಾಗೆ. ಮನೋರೋಗಿಗಳಿಗೆ ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ. ನಾವ್ ಯಾರು ಅವ್ರ ತಂಟೆಗೆ ಹೋಗ್ದಿರೋದೇ ಒಳ್ಳೇದು. ಅಲ್ಲ ಕಣೋ, ಇಬ್ರು ಹೊಂದ್ಕೊಂಡು ಹೋದ್ರೆ ನಾನೇನ್ ಬೇಡ ಅಂತೀನ? ಇಲ್ಲ ನನ್ನ ಮಗ ತಾನೇ ಬೇಡ ಅಂತಾನ? ನಮ್ಮ ಅಣ್ಣ ಏನಾದ್ರೂ ಈ ಹುಚ್ಚಿಗಳ ಜೊತೆ ಸಂಸಾರ ಮಾಡಿದ್ರೆ 2 ದಿನದಲ್ಲಿ ಅವನ್ ದೊಡ್ಡ ಹುಚ್ಚ ಆಗ್ತಾನೆ. ಪಲ್ಲು, ಯಾರನ್ನಮ್ಮ ನೀನ್ ಹುಚ್ಚಿ ಎಂದಿದ್ದು? ಈಗ ನೋಡ್ತಾ ಇರೋ ನಿನ್ ತಲೆ ಹೇಗೆ ಉರುಳತ್ತೆ ಅಂತ. ಬೇಡಮ್ಮ ಬೇಡಮ್ಮ, ನನ್ನ ಮಗಳನ್ನ ಏನು ಮಾಡ್ಬೇಡಮ್ಮ. ಪಾಪ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದಾಳೆ. ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಲ್ ನಮ್ಮ ಮಗು ತೂಗ್ಬೇಕು ಅಂತಿದ್ದೀನಿ. ಅಲ್ಲಿವರೆಗೂ ಬದುಕಿರ್ಲಿ ಬಿಡಮ್ಮ. ಅತ್ತೆ, ಲೆಸ್ಮಿ ವೇರ್ ಇಸ್ ಹಬಿ? ಅಣ್ಣ ಅದಕ್ಕೆ ಕರ್ಕೊಂಡು ಸಿನಿಮಾಗೆ ಹೋಗಿದ್ದಾನೆ. ಡೋಂಟ್ ಟಾಕ್ ರಬೇಶ್. ನಿಮ್ ಅತ್ತಿಗೆ ನಾನಿಲ್ಲಿ ನಿನ್ ಕಣ್ ಮುಂದೆನೆ ಇದ್ದೀನಿ. ಇನ್ಯಾವ ಅತ್ತಿಗೆನ್ ಕರ್ಕೊಂಡು ಹೋದ್ರು? ಬೇಡಮ್ಮ, ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅವ್ನ ಹೆಂಡತಿನ ಅವ್ನ ಸಿನಿಮಾ ಕಲ್ಕೊಂಡು ಹೋಗ್ಲೆ ನಿನಗೆ ಯಾಕಮ್ಮ ಹೊಟ್ಟೆ ಕಿಚ್ಚು? ಅತ್ತೆ, ನೀವು ಹೀಗೆ ಟಾಕ್ ಮಾಡ್ತಿರಲ್ಲ, ನಿಮ್ಗೆ ಕ್ಷೇಮ ಆಗಲ್ಲ. ಈ ಮನೆ ಸೊಸೆ ನಾನು. ಹೌದಮ್ಮ, ನೀನು ಒಂದ್ಸಲ ಸೊಸೆನೆ. ಬರ್ಲಿ ಅವಳು. ಅವಳ ಹೊಟ್ಟೆಗೆ ಇದೇ ಚಾಕು ಇಂದ ಚುಚ್ಚಿ ಕರನ್ನೆಲ್ಲ ಹೊರಗೆ ತೆಗೆದು ನಿಮ್ಗೆ ಖಾರ ಹಾಕ್ಬಿಡ್ತೀನಿ. ಸ್ವಲ್ಪ ಸುಧಾರಿಸ್ಕೋಪ. ಮೈ ಮೇಲೆ ಬಂದಿರೋ ದೆವ್ವ ಇಳಿಬೇಕಲ್ಲ, ಅದಕ್ಕೆ. ಯಾವ ಫುಡ್ಗಾಪ್ ಸಿನಿಮಾ ರೀ? ಹೀರೋಗೆ ಜಾಗ ಕೊಟ್ಬಿಟ್ರು. ಕಟ್ಕೊಂಡ್ರೆ ಹೆಂಡತಿನ ಇಲ್ಲಿ ಕಟ್ ಹಾಕಿ ಅವಳ ಜೊತೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೆ ಕ್ಷೇಮ ಆಗಲ್ಲ. ನಾನು ನಮ್ಮ ಯಜಮಾನ್ರ ಜೊತೆ ಸಿನಿಮಾ ನೋಡ್ ಬಂದ್ರೆ ನಿಂಗೇನೆ ಕಷ್ಟ? ಪಾಂಡುರಂಗ, ಇವಳಿಗೆ ಯಾಕೋ ತಲೆ ಕೆಟ್ಟು ಹೋಗಿದೆ ಕಣೋ, ಅದಕ್ಕೆ ಕಟ್ ಹಾಕ್ಬಿಟ್ವಿ. ಇವಳು ಕಟ್ ಹಾಕ್ಬಿಟ್ರೆ ಸರಿ ಹೋಗ್ಬಿಡ್ತೀವಿ. ಅಬ್ಬ, ಅಂತೂ ಒಬ್ಬರನ್ನ ಕಟ್ಟಾಕಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಕಟ್ಟಾಕ್ಬೇಕಾಯ್ತು. ಅದೇ ಕೆಲಸದಲ್ಲಿ ಇದೀವಿ, ಅಷ್ಟಕ್ಕೆ ನೀವು ಬಂದ್ಬಿಟ್ರಿ. ಏನು ತಾನೇ ಹೆಂಡತಿಂತ ಕುಣಿದಾಡಿದ್ದೆ. ಡಾಕ್ಟ್ರೆ, ಡೋಂಟ್ ಟಾಕ್ ರಬೇಶ್. ಹಬಿ ಯಾವತ್ತೂ ನನ್ನವ್ರೆ. ಯಜಮಾನ್ರು ನನ್ನವರು. ಇದೇನು ಅಂದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಮೊನ್ನೆನೇ ಹೇಳ್ಬಿಟ್ಟಿದ್ದೀರಾ. ಇನ್ನೇನಾದ್ರೂ ಹೊಸದಿದ್ರೆ ಹೇಳಿ. ಒಂದು ಔಷಧಿ ತಂದಿದ್ದೀನಿ, ಇಬ್ಬರಿಗೂ ಕುಡಿಸ್ಬಿಟ್ರೆ ಅವ್ರ ಹೆಸರೇ ಮರ್ತೋಗುತ್ತೆ. ಆಮೇಲೆ ಏನಾಗುತ್ತೆ ಯಾವನಿಗೆ ಗೊತ್ತು? ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಇನ್ಯಾಕ್ತರ ಕುಡಿಸ್ಬಿಡಿ. Tajum, tarkadachum, tajum, takdarkadachum, tajum, takitata. Takadin, din, nakadin, takadin, din, natarkadum, tarkadum, ta.
ಈಗ್ಲಾದ್ರೂ ಅರ್ಥ ಆಯ್ತಾ? ಹೋಗಿ ಮುಸ್ರೆ ಪಾತ್ರೆ ತಿಕ್ಕೋ.